ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ನಿಮ್ಮ ನೆನಪಿರಬಹುದೇ? ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಯಾರನ್ನೂ ಇಷ್ಟಪಟ್ಟಿದ್ದೀರಾ, ಅವರೀಗ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರಾ? ಹಾಗೆ ಕೇಳೋಣ. ಇದೊಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಆದರೆ ಮೊದಲು ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇಲ್ಲಿ ನಿಮ್ಮ ಎನರ್ಜಿ ಆಗಿರುತ್ತೆ, ಇದು ಮತ್ತೊಂದು ಅವರ ಎನರ್ಜಿ ಆಗಿರುತ್ತೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇರೋದ್ರಿಂದ ಏನೋ ಮೂಡ್ ಆಫ್ ಆಗಿದೆ ಅವ್ರಿಗೆ ಅನ್ನಿಸ್ತಾ ಇದೆ. ಇಲ್ಲೊಂದು 3 ಆಫ್ ಸಾರ್ಟ್ಸ್ ಇದೆ. ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ. ಏನೋ ಬ್ರೋಕನ್ ಫೀಲ್ ಆಗ್ತಾ ಇದೆ, ಮನಸ್ಸು ಒಡೆದಿದೆ. ಇಬ್ಬರಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಡಿಫ್ರೆನ್ಸಸ್ ಇದೆ ಅಂತ ನಾನು ಆಗಲೇ ಹೇಳಿದೆ. ಹಾಗಿರೋದ್ರಿಂದ ಇಬ್ಬರೂ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ದೂರ ಆಗಿದ್ರೂ ಇಬ್ಬರ ಮನಸ್ಸಲ್ಲೂ ಯೋಚನೆಗಳಿದೆ, ನೆನಪುಗಳಿದೆ, ಮರೆಯಲಾರ್ದಂಥ ಭಾವನೆಗಳಿದೆ. ಆದರೆ ಈ ಟೈಮಲ್ಲಿ ಇಲ್ಲೊಂದು ಗ್ಲೂಮಿ ಎನರ್ಜಿ ಇದೆ. ಫ್ರೆಂಡ್ಶಿಪ್ನಲ್ಲಿ ಅಂಥ ಸಂತೋಷ ಇಲ್ಲ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೀವಿಬ್ರು ಯಾವುದೋ ಸೋಷಿಯಲ್ ಮೀಡಿಯಾನಲ್ಲಿ ಮೀಟ್ ಆಗಿದ್ದೀರಾ, ಆಗಾಗ ಭೇಟಿ ಆಗ್ತಾ ಇದ್ರಿ, ಮಾತುಕತೆಗಳು ನಡೀತಾ ಇತ್ತು. ಗ್ರ್ಯಾಜುಯಲ್ ಆಗಿ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ. ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಅವ್ರಿಗೆ ಇಷ್ಟ ಇದ್ರೂ ಯಾಕೋ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಆಗಾಗ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ, ನೆನಪುಗಳಿದೆ. ಶುರುವಿನಲ್ಲಿದ್ದಂಥ ಉತ್ಸಾಹ ಈಗ ಕಡಿಮೆ ಆಗಿದೆ. ಆದರೆ ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ, ಯಾವಾಗಲೂ ನೀವು ನೆನಪಾಗ್ತಾ ಇರ್ತೀರಾ, ಮಾತಾಡಬೇಕು ಅಂತ ಅನಿಸುತ್ತೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಅವ್ರ ಮನಸ್ಸಲ್ಲಿ ಇನ್ನೇನು ಯೋಚನೆಗಳಿದೆ. ಇಲ್ಲೊಂದು ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್, ಥಿಂಗ್ಸ್ ಡಿಡೆಂಟ್ ಗೋ ದ ವೇ ಐ ಪ್ಲ್ಯಾನ್ಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡಿಸ್ಆನೆಸ್ಟಿ, ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್ ಅನ್ನೋದಿದೆ. ನಿಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋಕ್ಕೆ ಏನೋ ಅಡೆತಡೆಗಳಿತ್ತು, ಕಷ್ಟ ಆಗ್ತಾ ಇತ್ತು. ಏನೋ ಸುಳ್ಳು ಹೇಳಿ ನಿಮ್ಮಿಂದ ದೂರ ಆಗಿದ್ದಾರೆ, ಅಥವಾ ಹೇಳ್ದೆ ಕೇಳದೆ ಕೆಲವರು ದೂರ ಆಗಿರಬಹುದು. ಅವರ ಈ ವರ್ತನೆಯಿಂದ ನಿಮಗೆ ಆಶ್ಚರ್ಯ ಆಗಿದೆ. ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ನಿಮ್ಮಿಂದ ದೂರ ಆಗಿರೋದು ನಿಮ್ಗೇನೋ ಹರ್ಟ್ ಆಗಿದೆ. ಅವರ ಎನರ್ಜಿ ನೋಡಿದಾಗ ಅವ್ರು ಅಂದ್ಕೊಂಡಾಗೆ ಏನೂ ನಡೀತಾ ಇರಲಿಲ್ಲ. ಇಲ್ಲೊಂದು ಅಟ್ರಾಕ್ಷನ್ ಇದೆ. ಒಂದೊಂದ್ಸರಿ ನಾವು ಯಾರನ್ನೋ ಭೇಟಿ ಆಗ್ತೀವಿ, ಅಲ್ಲೊಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ, ಆದರೆ ಅದು ಸರಾಗವಾಗಿ ಮುಂದುವರಿಯೋಕ್ಕಾಗಲ್ಲ. ಪ್ರೀತಿನಲ್ಲಿ ಬೀಳೋದು ಸುಲಭ, ಆದರೆ ಅದನ್ನು ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟದ ಮಾತಾಗಿರುತ್ತೆ. ಈಗ ಕ್ಯಾಂಡಲ್ ವ್ಯಾಕ್ಸ್ ಏನು ಹೇಳತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಈ ವ್ಯಕ್ತಿ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಅವ್ರ ಬಗ್ಗೆ ಸಾಕಷ್ಟು ಯೋಚಿಸಿ ಇದರಿಂದ ಪ್ರಯೋಜನ ಇಲ್ಲ ಅಂದ್ಕೊಂಡಿದ್ದೀರಾ. ಆದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಇವರನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಆ ವ್ಯಕ್ತಿಯಿಂದ ಯಾವ ಸಂತೋಷ, ನೆಮ್ಮದಿ ಏನೂ ಇಲ್ಲ. ಆದರೂ ಆ ವ್ಯಕ್ತಿನ ಮರೆಯೋಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ಥರ ಆಗ್ತಾ ಇದೆ ಅನ್ನಿಸ್ತಾ ಇದೆ ನಿಮಗೆ? ಈ ವ್ಯಕ್ತಿಯಿಂದ ಕಮಿಟ್ಮೆಂಟ್ ಬೇಕು, ಫಾರ್ ಎವರ್ ರಿಲೇಷನ್ಶಿಪ್ ಬೇಕು, ಅಥವಾ ಅಶ್ಯೂರೆನ್ಸ್ ಬೇಕಾಗಿತ್ತು. ಸಾಮಾನ್ಯವಾಗಿ ಯಾವ ವ್ಯಕ್ತಿಗೂ ನೀವು ಅಟ್ರ್ಯಾಕ್ಟ್ ಆಗ್ತಿರಲಿಲ್ಲ. ಇವರನ್ನು ನೋಡಿದ್ಮೇಲೆ ಏನೋ ನಿಮಗೆ ಗೊತ್ತಿಲ್ಲದ ಹಾಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಈಗ ಮರೆಯೋಕೆ ಕಷ್ಟ ಆಗ್ತಾ ಇದೆ. ಈ ರಿಲೇಷನ್ಶಿಪ್ನಲ್ಲಿ ತುಂಬ ದೂರ ಬಂದಿದ್ದೀರಾ. ಮುಂದೆ ನಾವಿಬ್ಬರು ಒಟ್ಟಿಗೆ ಜೀವನ ಮಾಡ್ತೀವಿ ಅನ್ನೋ ಹೋಪ್ ಇತ್ತು. ಈಗ ಲಾಸ್ಟ್ ಫೀಲ್ ಆಗ್ತಾ ಇದೆ. ಅವ್ರು ಯಾವ ಡಿಸಿಷನ್ ಕೊಡ್ತಾ ಇಲ್ಲ, ನಿಮ್ಮನ್ನು ಬಿಟ್ಕೊಡ್ತಾನೂ ಇಲ್ಲ. ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಗಮನಿಸೋದಿದೆ. ಈ ರಿಲೇಷನ್ಶಿಪ್ನಲ್ಲಿ ಪಾಸಿಟಿವ್ ಫೀಲಿಂಗ್ಸ್ ಇದೆ. ನೀವು ಆಗಾಗ ಏಂಜಲ್ ನಂಬರ್ಸ್ ನೋಡ್ತಾ ಇರ್ತೀರಾ. ಅವ್ರ ಹೆಸರು
ಅಥವಾ ಅವ್ರ ಮಾತುಗಳು ನಿಮಗೆ ಮತ್ತೆ ಮತ್ತೆ ಕೇಳೋ ಥರ ಅನಿಸುತ್ತೆ. ಕೆಲವು ಸರಿ ಅವರು ನಿಮ್ಮ ಕನಸುಗಳಲ್ಲೂ ಬಂದಿರಬಹುದು. ಇಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ಅವ್ರದ್ದೇ ಆದ ಸಮಸ್ಯೆಗಳಿದೆ. ಪರ್ಸನಲ್ ಹಾಗೂ ಫೈನಾನ್ಷಿಯಲ್ ಗ್ರೋತ್ ರೇಟ್ ಸ್ಲೋ ಕಾಣ್ತಾ ಇದೆ. ಅವರೊಂದು ಕಾನ್ಫಿಡೆಂಟ್ ಪರ್ಸನ್ ಅನ್ನಿಸ್ತಾ ಇದೆ. ಈ ಸಂಬಂಧದ ಬಗ್ಗೆ ಯಾಕೋ ಏನೋ ಡಿಸಿಷನ್ ತಗೊಳ್ಳೋಕ್ಕೆ ಮನಸ್ಸಿಲ್ಲ. ಈ ವಿಷಯ ಬಂದಾಗ ನಿಮ್ಮನ್ನು ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಾರೆ. ಸ್ವಲ್ಪ ದಿನ ಕಳೆದ ಮೇಲೆ ಮತ್ತೆ ಏನೋ ಗೊತ್ತಿಲ್ಲದವ್ರ ಹಾಗೆ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗೋದಿದೆ. ನಿಮಗೆ ಈ ರಿಲೇಷನ್ಶಿಪ್ ಮುಂದುವರಿಸಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದ್ಕೊಂಡ್ರೆ ಅವರು ಫೈನಾನ್ಷಿಯಲ್ ಅಥವಾ ಪ್ರೊಫೆಷನಲ್ ಲೈಫ್ನಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ನೀವಿಬ್ಬರು ಎಷ್ಟೋ ಸಲ ಮಾತು ಬಿಟ್ಟಿರೋದಿದೆ. ನಿಮ್ಮ ಮೇಲೆ ಪ್ರೀತಿ ಭಾವನೆಗಳಿದೆ, ಆದರೆ ಸುಲಭವಾಗಿ ಮೆಲ್ಟ್ ಆಗೋ ವ್ಯಕ್ತಿ ಅಲ್ಲ. ನಿಮ್ಮ ವ್ಯಕ್ತಿತ್ವ, ಮಾತುಕತೆ ನೀವು ಅವರಿಗೆ ಹತ್ತಿರ ಆಗೋಕ್ಕೆ ಕಾರಣ. ಇಬ್ಬರಲ್ಲೂ ಕೆಲವು ಸಿಮಿಲಾರಿಟೀಸ್ ಇದೆ. ನೀವು ಲೋನ್ಲಿ ಫೀಲ್ ಮಾಡ್ಕೋತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ. ಆಗಾಗ ಮೆಸೇಜ್ ಮಾಡ್ತಾಯಿದ್ರು, ಕಾಲ್ ಮಾಡ್ತಾಯಿದ್ರು, ನಿಮ್ಮ ಬಗ್ಗೆ ತುಂಬ ವಿಚಾರಿಸ್ತಾ ಇದ್ರು. ಈಗ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿದ್ದಾರೆ ಹಾಗನ್ನಿಸ್ತಾ ಇದೆ ಇಲ್ಲಿ. ಆದರೆ ಅವ್ರ ಡೀಪ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ನೆನಪುಗಳಿದೆ, ಹೇಳ್ಕೊಳ್ಳಾರ್ದಂಥ ಫೀಲಿಂಗ್ಸ್ ಇದೆ. ಫೈನಾನ್ಷಿಯಲ್ ಆಗಿ, ಪ್ರೊಫೆಷನಲ್ ಆಗಿ ನಾನು ಸ್ಟ್ರಾಂಗ್ ಆಗಿ ಸೆಟ್ಲ್ ಆಗಬೇಕು ಅನ್ನೋ ಮನಸ್ಸಿದೆ. ಕೆಲವು ಸರಿ ನಿಮಗೆ ಅವರು ತುಂಬ ಸೆಲ್ಫಿಶ್ ಅಂತ ಅನಿಸೋದಿದೆ. ಪ್ರಾಕ್ಟಿಕಲ್ ಆಗಿರೋದ್ರಿಂದ ನಿಮಗೆ ಸುಳ್ಳು ಪ್ರಾಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದೊಂದು ಸರಿ ಯಾವುದೋ ತಪ್ಪು ವ್ಯಕ್ತಿನಲ್ಲಿ ಪ್ರೀತಿ ಬೆಳೆದ್ಬಿಡುತ್ತೆ. ಅದನ್ನು ಮುಂದುವರ್ಸೋಕ್ಕಾಗಲ್ಲ, ಆದರೆ ಬಿಡೋಕ್ಕೂ ಆಗಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಆದರೆ ಈಗೀಗ ನಿಮಗೆ ಅವ್ರ ಸ್ವಭಾವ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿನದ ಫ್ರೆಂಡ್ಶಿಪ್ಗೆ ಅರ್ಥ ಹುಡುಕ್ತಾ ಇದ್ದೀರಾ ನೀವು. ಇಲ್ಲೊಂದು ಕ್ವೆಶ್ಚನ್ ಮಾರ್ಕ್ ಇದೆ, ಮುಂದೇನು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಮುಂದೆ ಏನು ಬರುತ್ತೆ ಏಂಜಲ್ಸಿಂದ, ಏನಿದೆ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಟೆಂಪ್ಟೇಷನ್, ಇನ್ಸ್ಪಿರೇಷನ್, ಫ್ಲಾರಿಶ್, ಮತ್ತೊಂದು ಮೋಟಿವೇಶನ್. ಫೈನಲ್ ಆಗಿ ಅಬಂಡೆನ್ಸ್ ಬರ್ತಾ ಇದೆ ನೋಡಿ. ಫ್ರೆಂಡ್ಶಿಪ್ ಇದೆ. ಈ ಫ್ರೆಂಡ್ಶಿಪ್ ಮುಂದೆ ಕಂಟಿನ್ಯೂ ಆಗುತ್ತೆ. ಈ ಟೈಮಲ್ಲಿ ನಿಮಗೆ ಮನಸ್ಸು ಉಳಿದಿದೆ, ಯೋಚನೆ ಮಾಡ್ತಾ ಇದ್ದೀರಾ, ಹೆವಿ ಎನರ್ಜಿ ಕಾಣ್ತಾ ಇದೆ. ಆದರೆ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ರಿ, ಮೋಟಿವೇಶನ್ ಆಗಿದ್ರಿ. ಇಲ್ಲೊಂದು ಅಟ್ರಾಕ್ಷನ್ ಇತ್ತು, ಟೆಂಪ್ಟೇಷನ್ ಇತ್ತು ಇಬ್ಬರಲ್ಲೂ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ನಿಮ್ಮ ನೆನಪಿದೆಯಾ? ಹಾಗೆ ಕೇಳಿದಾಗ ಇಲ್ಲಿ ಅಬಂಡೆನ್ಸ್ ಬರ್ತಾ ಇದೆ. ಲಾಟ್ ಆಫ್ ಇಮೋಷನ್ಸ್ ಇದೆ. ಭಾವನಾತ್ಮಕವಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಯಾವುದೋ ಕಾರಣಗಳಿಂದ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಹೀಗಿರುವಾಗ ಇಲ್ಲಿರೋ ನೆಗೆಟಿವಿಟಿಗಳನ್ನ ನೀವು ಹೀಲ್ ಮಾಡ್ಕೋಬೇಕಾಗುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.